ವಿಚಾರ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯದ ಸದುಪಯೋಗ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕಳೆದು ಹೋದ ಹಣವನ್ನು ಮತ್ತೆ ಸಂಪಾದಿಸಬಹುದು, ಕಳೆದು ಹೋದ ಆಸ್ತಿಯನ್ನು ಮರಳಿ ಪಡೆಯಲೂಬಹುದು. ಆದರೆ ಕಳೆದು ಹೋದ ಸಮಯವನ್ನು ಮಾತ್ರ ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದಲೇ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ದರು, ನಾನು ಸಮಯವನ್ನು ಹಾಳು ಮಾಡಿದೆ, ಈಗ ಸಮಯ ನನ್ನನ್ನು ಹಾಳು ಮಾಡುತ್ತಿದೆ. ಈ ಒಂದು ವಾಕ್ಯವೇ ನಮ್ಮ ಬದುಕಿನ ದೊಡ್ಡ ಸಂದೇಶವನ್ನು ನೀಡುತ್ತದೆ. ಸಮಯವು ಮನುಷ್ಯನ ಅತ್ಯಮೂಲ್ಯ ಬಂಡವಾಳ. ಪ್ರತಿಯೊಬ್ಬರಿಗೂ ದಿನಕ್ಕೆ ಒಂದೇ 24 ಗಂಟೆಗಳು ಸಿಗುತ್ತದೆ. ಆದರೆ ಕೆಲವರು ಅದೇ ಸಮಯವನ್ನು ಬಳಸಿಕೊಂಡು ಯಶಸ್ಸಿನ ಶಿಖರ ತಲುಪುತ್ತಾರೆ. ಇನ್ನು ಕೆಲವರು ಸಮಯವನ್ನು ವ್ಯರ್ಥ ಮಾಡಿ ಜೀವನದಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ನಾವು ಸಮಯವನ್ನು ಹೇಗೆ ಬಳಸಿಕೊಳ್ಳುತ್ತೇವೆಯೋ ಅದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇಂದು ಮಾಡುವ ಕೆಲಸಗಳನ್ನು ನಾಳೆಗೆ ಮುಂದೂಡುವುದು, ಸೋಮಾರಿತನದಲ್ಲಿ ಸಮಯವನ್ನು ಕಳೆಯುವುದು, ಗುರಿಯಿಲ್ಲದೆ ಬದುಕುವುದು, ಇವೆಲ್ಲವೂ ನಿಧಾನವಾಗಿ ನಮ್ಮ ಕನಸುಗಳನ್ನು ಕೊಲ್ಲುತ್ತದೆ. ಆದ್ದರಿಂದಲೇ ಸಿಕ್ಕಿರುವ ಪ್ರತಿಯೊಂದು ಕ್ಷಣವನ್ನು ಕಲಿಕೆಗೆ, ಉತ್ತಮ ಕೆಲಸಗಳಿಗೆ, ಕುಟುಂಬದ ಒಳಿತಿಗೆ, ಸಮಾಜ ಸೇವೆಗೆ ಮತ್ತು ನಮ್ಮ ಗುರಿ ಸಾಧನೆಗೆ ಬಳಸಬೇಕು. ಸಮಯವೇ ನಿಜವಾದ ಸಂಪತ್ತು. ಸಮಯದ ಮೂಲಕ ನಮ್ಮ ಜ್ಞಾನ, ಗೌರವ, ಯಶಸ್ಸು ಮತ್ತು ಸಂಪತ್ತನ್ನು ಗಳಿಸಬಹುದು. ಆದ್ದರಿಂದಲೇ ಜಗತ್ತಿನ ಯಾವುದೇ ಸಂಪತ್ತಿನಿಂದ ಕಳೆದ ಸಮಯವನ್ನು ಮರಳಿ ಖರೀದಿಸಲು ಸಾಧ್ಯವಿಲ್ಲ. ಸಮಯ ಯಾರಿಗಾಗಿ ಕಾಯುವುದಿಲ್ಲ, ಅದು ನಿರಂತರವಾಗಿ ಮುಂದೆ ಸಾಗುತ್ತಲೇ ಇರುತ್ತದೆ. ಆದ್ದರಿಂದ ಸಮಯವನ್ನು ಗೌರವಿಸುವುದು ಎಂದರೆ ನಮ್ಮ ಜೀವನವನ್ನೇ ಗೌರವಿಸುವುದು. ಈ ಕುರಿತು ಪವಿತ್ರ ಕುರಾನ್ನಲ್ಲಿ ಅತ್ಯಂತ ಸುಂದರವಾಗಿ ಹೇಳಲಾಗುತ್ತದೆ. ಕಾಲದಾಣೆ, ನಿಶ್ಚಯವಾಗಿ ಮನುಷ್ಯನು ನಷ್ಟದಲ್ಲಿದ್ದಾನೆ. ಆದರೆ ವಿಶ್ವಾಸವಿಟ್ಟು ಸತ್ಕಾರ್ಯಗಳನ್ನು ಮಾಡುವವರು ಹಾಗೂ ಪರಸ್ಪರ ಸತ್ಯ ಮತ್ತು ಸಹನೆಯನ್ನು ಉಪದೇಶಿಸುವವರು ಮಾತ್ರ ನಷ್ಟದಿಂದ ಹೊರತಾಗಿದ್ದಾರೆ. ಈ ವಚನವು ಸಮಯದ ಮಹತ್ವವನ್ನು ಮಾತ್ರವಲ್ಲ, ಜೀವನದ ಯಶಸ್ಸಿನ ಮಾರ್ಗವನ್ನು ನಮಗೆ ತೋರಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಇಂದಿನಿಂದಲೇ ಸಮಯದ ಮೌಲ್ಯವನ್ನು ಅರಿಯೋಣ. ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಬಳಸೋಣ. ಏಕೆಂದರೆ ಸಮಯವನ್ನು ಗೌರವಿಸುವವನು ಜೀವನವನ್ನು ಗೆಲ್ಲುತ್ತಾನೆ. ಸಮಯವನ್ನು ವ್ಯರ್ಥ ಮಾಡುವವನು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.